ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ದನ. ಇವತ್ತು ಮ್ಯಾಚ್ ಡೇ ಗುರು, ನಮ್ಮ ಮ್ಯಾಚ್ ಡೇ. RCB DC ಮ್ಯಾಚ್ ಇದೆ. ಇದ್ರ ಬಗ್ಗೆ ಮಾತಾಡೋಣ. ಎಲ್ಲಾಗುತ್ತೆ, ಏನಾಗುತ್ತೆ, ಪಿಚ್ ರಿಪೋರ್ಟ್ ಯಾವ ರೀತಿ ಇದೆ, ಯಾರು ಗೆಲ್ಬಹುದು, ಪ್ರಿಡಿಕ್ಷನ್ ಏನಾಗುತ್ತೆ ಅಂತ ಎಲ್ಲರ ಬಗ್ಗೆ ಮಾತಾಡೋಣ. ದಯವಿಟ್ಟು ನಿಮ್ಗೊಂದು ರಿಕ್ವೆಸ್ಟ್ ಮಾಡ್ತೀನಿ, ಯಾರೆಲ್ಲ ವಿಡಿಯೋ ನೋಡ್ತಾರೆ ನೀವು ಕಮೆಂಟ್ ಮಾಡಿ, ಪ್ರಿಡಿಕ್ಷನ್ ಮಾಡಿ, ಯಾರು ಮ್ಯಾಚ್ ಗೆಲ್ತಾರಂತ. ನಿಮ್ಮ ಹೆಸರು ನನ್ನ ವಿಡಿಯೋದಲ್ಲಿ ಮ್ಯಾಚ್ ಆದ್ಮೇಲೆ ವಿಡಿಯೋ ಮಾಡ್ತೀನಿ. ಆ ಟೈಮಲ್ಲಿ ನಿಮ್ಮ ಹೆಸರು ಖಂಡಿತವಾಗ್ಲೂ ಹೇಳ್ತೀನಿ. ಇಂಥವ್ರು ಪ್ರಿಡಿಕ್ಷನ್ ಮಾಡಿದ್ರು, ಇವರು ಕರೆಕ್ಟ್ ಆಗಿ ಹೇಳಿದ್ರು. ಪ್ರಿಡಿಕ್ಷನ್ ಮಾಡೋಲ್ಲಿ ಎಕ್ಸ್ಪರ್ಟ್ ಅಂತ. ಖಂಡಿತವಾಗ್ಲೂ ನಿನ್ನೆ 2 ಮ್ಯಾಚ್ ಪ್ರಿಡಿಕ್ಷನ್ ಮಾಡಿದ್ವಿ. ಒಂದು GT ಗೆಲ್ಲುತ್ತೆ ಅಂತ, ಒಂದು KKR ಗೆಲ್ಲುತ್ತೆ ಅಂತ. ಒಂದು 2 ಮ್ಯಾಚ್ ಕರೆಕ್ಟ್ ಆಗಿದೆ. ಅದರಲ್ಲಿ ಹೆಸರು ಇಬ್ರು ಮಾತ್ರ ಕರೆಕ್ಟ್ ಆಗಿ ಹೇಳಿದ್ರು. ಒಬ್ರು ಹೇಗು ಶಿವ ಅಂತ, ಒಬ್ರು ದಯಾನಿ ಅಂತ, ಇಬ್ರು ಮಾತ್ರ ಕರೆಕ್ಟ್ ಆಗಿ ಹೇಳಿದ್ರು. ಇವತ್ತಿನ ಮ್ಯಾಚ್ ಬಗ್ಗೆ ನೀವು ಕಮೆಂಟ್ ಮಾಡಿ, ನಿಮ್ಮ ಹೆಸರು ನನ್ನ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಬಂದೇ ಬರುತ್ತೆ. ತುಂಬಾ ಜನ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಮಾಡ್ತಾರೆ. ದಯವಿಟ್ಟು ಯೂಟ್ಯೂಬ್ ಅಲ್ಲಿ ಮಾಡಿ, ಖಂಡಿತವಾಗ್ಲೂ ಹೇಳ್ತೀನಿ, ಸರಿನಾ? ಇನ್ನು ಮ್ಯಾಚ್ ಬಗ್ಗೆ ಮಾತಾಡೋಣ. RCB ಮತ್ತು ఢిల్లీ ಮ್ಯಾಚ್ ಇದೆ. ఢిల్లీ ಮ್ಯಾಚ್ ಬಗ್ಗೆ, ఢిల్లీ ಟೀಮ್ ಬಗ್ಗೆ ಏನ್ ಗುರು ಮಾತಾಡೋಣ. 255 ರನ್ ಹೊಡೆದ್ರು ಹೊಡೆಸ್ಕೊಂತಾರೆ ಅಂದ್ರೆ ಆ ಟೀಮ್ ಬಗ್ಗೆ ಏನ್ ಮಾತಾಡೋಣ. ಬಟ್ ಹಂಗಂತ ಈಸಿಯಾಗಿ ತೆಗೆದು ಹಾಕೋ ಹಾಗೇನೇ ಇಲ್ಲ. ಯಾಕೆ ಅಂದ್ರೆ ನಮ್ಮ RCB ಆಲ್ರೆಡಿ ಒಂದ್ಸಲ DC ಮೇಲೆ ಸೋತಿದೆ. ಎಲ್ಲಿ? ಬೆಂಗಳೂರಲ್ಲಿ. ಮೊನ್ನೆ ರೀಸೆಂಟ್ ಆಗಿ 175 ರನ್ ಹೊಡಿತಾರೆ. ಅದು ಈಸಿಯಾಗಿ ಚೇಂಜ್ ಕೂಡ ಮಾಡ್ತಾರೆ. ಯಾರು? ఢిల్లీ ಅವರು. ಆದ ಕಾರಣ ఢిల్లీಲಿ ಮ್ಯಾಚ್ ನಡೀತಾ ಇದೆ. ಸ್ವಲ್ಪ ఢిల్లీ ಟೀಮ್ಗೆ ನೆಕ್ಸ್ಟ್ ಸಪೋರ್ಟ್ ಇರ್ತೈತೆ. ಲಾಸ್ಟ್ ಮ್ಯಾಚ್ ಅಲ್ಲಿ ತುಂಬಾ ಕ್ಯಾಚ್ಗಳ ಚೆಲ್ಲಿದ್ರು, ಆ ಕಾರಣಕ್ಕೆ ಸೋತಿದ್ರು. ಆದ್ರೆ ಇವತ್ತು ಬೇರೆ ರೀತಿ ಆಗುತ್ತೆ. ನೋಡೋಣ ಏನಾಗುತ್ತೆ ಅಂತ. ಖಂಡಿತವಾಗ್ಲೂ ಒಂದೊಂದು ಸತ್ಯ, ಟೀಮ್ ಅನ್ನು ತಗೊಂಡಾಗ ಆಲ್ಮೋಸ್ಟ್ ಆಲ್ ఢిల్లీ ಕೂಡ ಎಲ್ಲರೂ ಫಾರ್ಮಿಗೆ ಬಂದಿದ್ದಾರೆ. ಲಾಸ್ಟ್ ಮ್ಯಾಚ್ ನೋಡೇ ಇರ್ತಾರೆ. KL ರಾಹುಲ್ ಅವರು 155 ರನ್ ಹೊಡಿತಾರೆ. ಅದೇ ರೀತಿಯಾಗಿ ನಿತೀಶ್ ರಾಣೆ ಕೂಡ 90 ರನ್ ಹೊಡಿತಾರೆ. ಇಬ್ರು ಕೂಡ 200 ರನ್ ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ತಾರೆ. ಖಂಡಿತವಾಗ್ಲು ಈಗ ನಮ್ಮ RCB ಬ್ಯಾಟಿಂಗ್ ಮಾಡಿದ್ರೆ ಒಂದ್ ವೇಳೆ 200, 220, 230 ನೋಡಿದ್ರೆ ಆರಾಮಾಗಿ ಚೇಂಜ್ ಮಾಡೋ ಒಂದು ಅವಕಾಶ ಕೂಡ ಇರುತ್ತೆ. ಆದ ಕಾರಣ ಇಲ್ಲಿ ಟೀಮ್ಗಳ ಮಧ್ಯೆ ತಗೊಂಡಾಗ ಅವರು ಫಾರ್ಮಿಗೆ ಬಂದಾರೆ, ಇವರು ಫಾರ್ಮ್ ಅಲ್ಲಿ ಇದ್ದಾರೆ. ಈಕ್ವಲ್ ಆಗಿದೆ ಟೀಮ್ ಅಂತ ತಗೊಂಡಾಗ. ಅದ್ರೊಂದು ಮೈನಸ್ ಏನಂದ್ರೆ ಲಿಂಗಿಡಿ ಇಲ್ಲ, ಇವತ್ತು ಆಡೋದಿಲ್ಲ, ಇಂಜುರಿ ಆಗಿದೆ, ಗೊತ್ತೇ ಇರುತ್ತೆ. ಅದೇ ರೀತಿಯಾಗಿ ನಮ್ಮ RCB ಕೂಡ ಫಿಲ್ ಸಾಲ್ಟ್ ಆಡಲ್ಲ. ಆಲ್ರೆಡಿ ದಿನೇಶ್ ಕಾರ್ತಿಕ್ ಅವರು ಇದ್ರ ಬಗ್ಗೆ ಕ್ಲಾರಿಟಿ ಕೂಡ ಕೊಟ್ಟಿದ್ದಾರೆ, ಫಿಲ್ ಸಾಲ್ಟ್ ಆಡಲ್ಲ ಈ ಮ್ಯಾಚ್ ಕೂಡ ಅಂತ. ಆದ ಕಾರಣ ನಮ್ಮ RCB ಬ್ಯಾಟಿಂಗ್ ಡೆಪ್ತ್ ಇದೆ, ಇಲ್ಲ ಅಂತಲ್ಲ. ಬಟ್ ನಸೀಬ್ ಏನಾಗುತ್ತೆ ಅಂತೆಲ್ಲ ನೋಡ್ಬೇಕು. ಇನ್ನು ಪಿಚ್ ರಿಪೋರ್ಟ್ ಯಾವ ರೀತಿ ಇದೆ, ಏನಾಗುತ್ತೆ ಅಂತೆಲ್ಲ ಮಾತಾಡೋದಾದ್ರೆ, ಖಂಡಿತವಾಗ್ಲು ಅರುಣ್ ಜೇಟ್ಲಿ ಸ್ಟೇಡಿಯಂ ಡೆಲ್ಲಿಲಿ ಆಡ್ತಾರೆ. ಮ್ಯಾಚ್ 7:30 ಶುರುವಾಗುತ್ತೆ ಮ್ಯಾಚ್. ಅದರಲ್ಲಿ ಡೆಲ್ಲಿ ಒಂದು ಗ್ರೌಂಡ್ ಅಂತ ತಗೊಂಡಾಗ ಖಂಡಿತವಾಗ್ಲೂ ಸೇಮ್ ನಮ್ಮ RCB ಗ್ರೌಂಡ್, ಚಿನ್ನಸ್ವಾಮಿ ಗ್ರೌಂಡ್ ಇದ್ದಂಗೆ ಚಿಕ್ಕ ಗ್ರೌಂಡ್ ಇರುತ್ತೆ. ಬ್ಯಾಟು ಬಾಲ್ ಅಂತೂ ಬಾಲ್ಗೆ ಕತೆನೇ ಗೊತ್ತಾಗಲ್ಲ, ಹೋಯ್ತಾ ಇರುತ್ತೆ ಗಾಳಿಯಲ್ಲಿ, ಆ ರೀತಿಯಲ್ಲಿ ಆಗ್ತಾ ಇರುತ್ತೆ ಖಂಡಿತವಾಗ್ಲು. ಆದ ಕಾರಣ ಇಲ್ಲಿ ಏನಾಗುತ್ತೆ ಅಂದ್ರೆ, 2 ಟೀಮ್ಗಳನ್ನ ಅಷ್ಟು ಈಸಿಯಾಗಿ ತಗೊಳಕ್ಕಾಗಲ್ಲ. ಬಟ್ ಒಂದ್ ರೀತಿ ತಗೊಂಡ್ರೆ ನಮ್ಮ RCB ಸ್ಟ್ರಾಂಗ್ ಇದೆ. ಪಾಯಿಂಟ್ ಟೇಬಲ್ ಅಂತ ಆದಾಗ ನಮ್ಗೂ ಅವ್ರಿಗೆ ತುಂಬಾನೇ ವ್ಯತ್ಯಾಸ ಇದೆ. ಯಾಕಂದ್ರೆ ನಮ್ಮ RCB 2nd ಪ್ಲೇಸ್ ಅಲ್ಲಿ ಇದೆ, DC 7ನೇ ಪ್ಲೇಸ್ ಅಲ್ಲಿ ಇದೆ. ಅವ್ರು ಸೋತಿರೋ ಮ್ಯಾಚ್ 5, ಗೆದ್ದಿರೋ ಮ್ಯಾಚ್ 4, ಗೆದ್ದಿರೋ ಮ್ಯಾಚ್ 3. ನಂಬರ್ 5 ಗೆದ್ದಿದ್ದಾರೆ, ಅವರು ನಂಬರ್ 2 ಮಾತ್ರ ಸೋತಿದ್ದಾರೆ. ಆದ ಕಾರಣ ಇಲ್ಲಿ RCBನೇ ಫೇವರೇಟ್ ಆಗುತ್ತೆ. ನನ್ನ ಪ್ರಿಡಿಕ್ಷನ್ ಕೂಡ RCBನೇ ಗೆಲ್ಲುತ್ತೆ ಖಂಡಿತವಾಗ್ಲು. ಎಷ್ಟೇ ಏನೇ ಮಾಡಿದ್ರು, ಫಸ್ಟ್ ಬ್ಯಾಟಿಂಗ್ ಆಡಿದ್ರು, ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರು, ಏನೇ ಮಾಡಿದ್ರು ಕೂಡ RCB ಅಂತೂ ಖಂಡಿತವಾಗ್ಲೂ ಗೆಲ್ಲುತ್ತೆ. ಇದು ಬೇರೆ ಮಾತೇ ಇಲ್ಲ. 100% ಬರೆದಿಟ್ಕೊಳ್ಳಿ. ಮತ್ತೆ ನೀವು ಕೂಡ ಕಮೆಂಟ್ ಮಾಡಿ, ಪ್ರಿಡಿಕ್ಟ್ ಮಾಡಿ, ನಿಮ್ಮ ಹೆಸರು ನನ್ನ ವಿಡಿಯೋದಲ್ಲಿ ಬರಬೇಕು ಅಂದ್ರೆ, ಸರಿನಾ? ಇನ್ನು ಅದ್ರ ಬಗ್ಗೆ, ಪಿಚ್ ಬಗ್ಗೆ ಮಾತಾಡಬೇಕು ಅಂತ ನಾನು ಹೇಳಿದೆ ಆಲ್ರೆಡಿ. ಇಲ್ಲಿ ಮೇನ್ ಆಗಿ ಏನಂದ್ರೆ, ಲುಂಗಿನಿಗೆ ಇಂಜುರಿ ಆಗಿದೆ, ಅವ್ರು ಬರಲ್ಲ, ಆಲ್ಮೋಸ್ಟ್ ಬರಲ್ಲ ಖಂಡಿತವಾಗ್ಲೂ ಸಾಟರ್ಡೆ ಕೂಡ. ಬಟ್ ಮೆಸೇಜ್ ಮಾಡಿದ್ರೆ ಮಿಚೆಲ್ ಸ್ಟಾರ್ಕ್ ಕೂಡ ಅನ್ಅವೈಲಬಲ್ ಇದ್ದಾರೆ. ಆ ಮಿಚೆಲ್ ಸ್ಟಾರ್ಕ್ ಬೌಲರ್ ಇದಾರಲ್ಲ, ಅವ್ರು ಕೂಡ ಅನ್ಅವೈಲಬಲ್ ಇದ್ದಾರೆ, ಆಡಲ್ಲ ಅಂತ ಹೇಳ್ತಾ ಇದ್ದಾರೆ. ಇಂಜುರಿ ಅಂತ ತಗೊಂಡಾಗ ಆ ರೀತಿ ಇದೆ. ವಾಟ್ ಎಕ್ಸ್ಪೆಕ್ಟ್ ಅಂತ ಹೇಳೋದಾದ್ರೆ, ಖಂಡಿತವಾಗ್ಲು ಎ ರನ್ ಫಾಸ್ಟ್ ಅಗೈನ್. ಇಲ್ಲಿ ಮತ್ತೆ ಇನ್ನೊಂದ್ಸಲ 200 ರನ್ ಗಡಿ ದಾಟುವ ಈಸಿ ಆಗಿದೆ. 250 ಹೋಗ್ಬೋದು, 270 ಹೋಗ್ಬೋದು, ಸ್ಕೋರು ಆ ರೀತಿ ಹೋಗ್ಬೋದು, ಈಸಿ ಆಗ್ಬೋದು. ದ ಆವರೇಜ್ ಫಸ್ಟ್ ಇನ್ನಿಂಗ್ಸ್ ಹ್ಯಾಸ್ ಟೋಟಲ್ ದಿ ಸೈನ್ಸ್ ಆಫ್ 2023 ಇಲ್ಲಿವರೆಗೂ 200 ರನ್ಗಳ ಮೇಲೇನೆ ಹೊಡೆದಿರಂತೆ ಆ ಗ್ರೌಂಡ್ ಅಲ್ಲಿ. ಆ ರೀತಿನೇ ಇರುತ್ತೆ ಖಂಡಿತವಾಗ್ಲು, ಬೇರೆ ಡೌಟೇ ಬೇಡ. ಆ ರೀತಿ ಎಲ್ಲ ಬ್ಯಾಟಿಂಗ್ ಆಡ್ತಾರೆ. ಎಸ್ಪೆಷಲಿ ಆ ಕಡೆ ತಗೊಂಡಾಗ KL ರಾಹುಲ್ ಆಗಿರ್ಬೋದು, ಸಬ್ಸ್ ಆಗಿರ್ಬೋದು, ಮಿಲ್ಲರ್ ಆಗಿರ್ಬೋದು, ನಿತೀಶ್ ರಾಣೆ ಆಗಿರ್ಬೋದು, ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ಸರಿನಾ? ಆಕ್ಚುಲಿ ಲಾಸ್ಟ್ ಮ್ಯಾಚ್ ಗೆಲ್ಲಬೇಕಾಗಿತ್ತು, ಅವ್ರು ದರಿದ್ರಕ್ಕೆ ಸೋತಿದ್ದಾರೆ. ಇವತ್ತು ಕೂಡ ಅದೇ ದರಿದ್ರ ಕಂಟಿನ್ಯೂ ಆಗುತ್ತೆ ಅಂತ ನನಗೆ ಅನ್ಸುತ್ತೆ, ಸೋಲ್ಬಹುದು ಕೂಡ, ಸರಿನಾ? ಇನ್ನು ಅದೇ ರೀತಿಯಾಗಿ ಹೆಡ್ ಟು ಹೆಡ್ ಅಂತ ತಗೊಂಡಾಗ ಆಲ್ಮೋಸ್ಟ್ ಅಲ್ಲಿ 34 ಮ್ಯಾಚ್ ನಡೆದಿದೆ. 34 ಮ್ಯಾಚ್ ಅಲ್ಲಿ RCB ಅವರು 20 ಮ್ಯಾಚ್ ಗೆದ್ರೆ, ఢిల్లీ ಅವರು ಮಾತ್ರ 13 ಮ್ಯಾಚ್ ಗೆದ್ದಿದ್ದಾರೆ. ಒಂದು ಮಾತ್ರ ನೋ ರಿಸಲ್ಟ್ ಬಂದಿದೆ. ಆ ರೀತಿಯಾಗಿದೆ. ಇವತ್ತು ಕೂಡ ನಮ್ಮ RCB ಅವರು ಗೆದ್ದೇ ಗೆಲ್ತಾರಂತ ಅನಿಸ್ತಾ ಇದೆ.
ಮತ್ತೆ ಇನ್ನೊಂದ್ಸಲ ಹೇಳ್ತೀನಿ, ಹೈ ಸ್ಕೋರಿಂಗ್ ಗೇಮ್ ಆಗುತ್ತೆ. ಇಲ್ಲಿ ಕೂಡ 100% ಹೈ ಸ್ಕೋರಿಂಗ್ ಗೇಮ್ ಆಗುತ್ತೆ. ಕ್ಯಾಚಸ್ ಇನ್ ದ ಮ್ಯಾಚಸ್ ಅಂತ ಹೇಳ್ತೀವಿ. ಖಂಡಿತವಾಗ್ಲು ಕ್ಯಾಚ್ಗಳು ಫೀಲ್ಡಿಂಗ್ ಕರೆಕ್ಟ್ ಆಗಿದ್ರೆ ಆರಾಮಾಗಿ ಗೆಲ್ತಾರೆ, ಸರಿನಾ. ಇನ್ನು ಪ್ಲೇಯಿಂಗ್ ಲೆವೆಲ್ ತಗೊಂಡ್ರೆ ಇದು ಎದಕ್ಕೆ ಆಡ್ತಾರೆ ಗೊತ್ತಿಲ್ಲ. ನಿಸಂಕನ ಒಂದು ಮ್ಯಾಚ್ ಕೂಡ ಕ್ಲಿಕ್ ಆಗಿಲ್ಲ ಗುರು. ನಿಸಂಕ ಆಡ್ತಾರಂತ ಮತ್ತೆ ನನ್ಗೆ ಯಾಕೋ ಡೌಟ್ ಬರ್ತಾ ಇದೆ ಈ ಮ್ಯಾಚ್ ನಿಸಂಕ ಆಡ್ಸೋದು. KL ರಾಹುಲ್, ನಿತೀಶ್ ರಾಣಾ, ಸಿಮ್ರನ್ ರಿಜ್ವಿ, ಡೇವಿಡ್ ಮಿಲ್ಲರ್, ಸ್ಟಬ್ಸ್, ಅಕ್ಷರ್ ಪಟೇಲ್, ಕಿನ್ಲಿ ಜೇಮ್ಸನ್ ಆಡಿಸ್ಬೋದು ಇವತ್ತು. ಯಾಕಂದ್ರೆ ನಿಂಗಿಡಿ ಆಡಲ್ವಾ, ಆ ಕಾರಣಕ್ಕೇನೆ ಕಿನ್ಲಿ ಜೇಮ್ಸನ್ ಆಡಿಸ್ಬೋದು. ಯಾಕಂದ್ರೆ RCB ಬ್ಯಾಟ್ಸ್ಗಳ ಬಗ್ಗೆ ಸ್ವಲ್ಪ ಗೊತ್ತು. ಇದಕ್ಕಿಂತ ಮುಂಚೆ RCB ಆಡಿದ್ರು, ಆದ ಕಾರಣ ಅವ್ರನ್ನ ಆಡಿಸ್ತಾರೆ. ಚೀಮಾರ ಅಂತ ಆಡ್ಸಲ್ಲ, ದುಮಂತ ಚೀಮಾರ ಅಂತ ಆಡ್ಸಲ್ಲ, ತಶವಂತ ಚೀಮಾರ ಆಡ್ಸಲ್ಲ. ಕುಲ್ದೀಪ್ ಯಾದವ್, ಮಕ್ಕೀಶ್ ಕುಮಾರ್, ನಟರಾಜನ್, ಅಕ್ಯುಬುಲ್ ನಬಿ ಬೌಲಿಂಗ್ ಪರವಾಗಿಲ್ಲ, ಓಕೆ ಹೇಳ್ಕೋಬಹುದು. ನಮ್ಮ RCB 105 ಕಟ್ ಹಾಕಿದ್ರು ಗುರು ಇವರು ಬೆಂಗಳೂರಲ್ಲಿ, ಸರಿನಾ. ಇವತ್ತು ಆಗೇನೆ ತಗಲ್ಲ, ರಿವೆಂಜ್ ತಗೊಂತಾರೆ, ರಿವೆಂಜ್ ತೀರ್ಸ್ಕೊಂತಾರೆ, ಇದಂತೂ ಸತ್ಯ, ಸರಿನಾ. ಇನ್ನು ಅದೇ ರೀತಿಯಾಗಿ ನಮ್ಮ ಪ್ಲೇಯಿಂಗ್ ಲೆವೆಲ್ RCB ಬಗ್ಗೆ ಮಾತಾಡಲೇಬೇಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ, ಇವತ್ತು ಬಂದ್ಬಿಟ್ಟು ಪಿಲ್ಸ್ ಆಟ್ ಬರಲ್ಲ, ಆ ಪ್ಲೇಸ್ ಅಲ್ಲಿ ಜಕೋಬ್ ಬೆತ್ತಲ್ ಬರ್ತಾರೆ, ವಿರಾಟ್ ಕೊಹ್ಲಿ, ದೇವದತ್ ಪಡಿಕಲ್, ರಜತ್ ಪಾಟಿದಾರ್, ಜಿತೇಶ್ ಶರ್ಮಾ, ಡೇವಿಡ್, ಕುರ್ನಾಲ್ ಪಾಂಡ್ಯ, ರೋಮಾರಿಯೋ ಶೆಪರ್ಡ್, ಭುವನೇಶ್ವರ್ ಕುಮಾರ್, ರಸ್ಕ್ ಸಲಂದಾರ್, ಜಾಸ್ ಸಾಜಲೋಟ್ ಹಾಗೂ ಸುಯಾಶ್ ಶರ್ಮಾ. ಒಬ್ರು ಏನಾಗುತ್ತೆ, ಒಬ್ರು ಇಂಪ್ಲಾಕ್ಟ್ ಪೇರ್ ಆಗಿ ಬೇರೆಯವ್ರು ಬರ್ತಾರೆ, ಆ ರೀತಿ ಆಗುತ್ತೆ ಟೀಮು. ಖಂಡಿತವಾಗ್ಲು ಈ ರನ್ ಚೇಂಜ್ ಅಲ್ಲಿ ಇದು ನಮ್ಮ ಕೊಹ್ಲಿ ಅವರಿಗೆ ಹೋಮ್ ಗ್ರೌಂಡ್ ಇದು, ಸರಿನಾ. ఢిల్లీ ಹೋಮ್ ಗ್ರೌಂಡ್, ಬ್ಯಾಟಿಂಗ್ ಸಖತ್ತಾಗಿ ಆಡ್ತಾರೆ, ಬರ್ದಿಟ್ಕೊಂಡ್ಬಿಡಿ, ಸರಿನಾ. ಆ ಸಖತ್ತಾಗಿ ಮನೋರಂಜನೆ ಮಾಡ್ತಾರೆ, ಅದ್ರಲ್ಲಿ ಬೇರೆ ಡೌಟೇ ಬೇಡ. ಆ ರೀತಿ ಎಲ್ಲ ಬ್ಯಾಟಿಂಗ್ ಆಡ್ತಾರೆ, ಅದ್ರ ಬಗ್ಗೆ ಅನುಮಾನನೇ ಬೇಡ. ಇನ್ನು ಟೀಮ್ ನ್ಯೂಸ್ ಬಗ್ಗೆ ಮಾತಾಡಲೇಬೇಕಂದ್ರೆ ಕೊಹ್ಲಿ ಅವರು ಇವ್ರ 91% ಕೊಹ್ಲಿ ಸ್ಕೋರ್ ಮಾಡಿದ್ದಾರೆ. 50 ಅಂದ್ರೆ ಇವ್ರ ಮ್ಯಾಚ್ ಅಂತ ಬಂದಾಗ, ಈ ಗ್ರೌಂಡ್ ಅಂತ ಬಂದಾಗ ಆಲ್ಮೋಸ್ಟ್ 50 ರನ್ ಹೊಡಿತಾರೆ ಗುರು ಅನ್ನೋ ರೀತಿ ಎಲ್ಲ ಬ್ಯಾಟಿಂಗ್ ಮಾಡ್ತಾರೆ ಅಂತೆ, ಆ ರೀತಿ ಇದೆ. ಇನ್ನು KL ರಾಹುಲ್ ಕೂಡ RCB ಅಷ್ಟು ತುಂಬಾ ಚೆನ್ನಾಗಿ ಬ್ಯಾಟ್ ಮಾಡ್ತಾರೆ. ಯಾಕಂದ್ರೆ ಕೋಪ್ ಅಲ್ವಾ, RCB ತಗೊಂಡಿಲ್ಲ ಅಂತನ, ಹಂಗೇನಿಲ್ಲ. ಟೀಮ್ ಪರ್ಫಾರ್ಮೆನ್ಸ್ ತಗೊಂಡಾಗ ಅವ್ರು ಯಾಕೆ ಗೊತ್ತಿಲ್ಲ, RCB ಮೇಲೆ ಸಖತ್ತಾಗಿ ಆಡ್ತಾರೆ ಗುರು, ಆ ರೀತಿ ಅಂತ ಹೇಳ್ತಾ ಇದಾರೆ. ಆಡ್ಲಿ ಬಟ್ ಗೆಲ್ಲೋದು ಮ್ಯಾಚ್ ನಮ್ದೇ ಗುರು. ಇನ್ನು ತಗೊಂಡಾಗ ಕುರ್ನಾಲ್ ಪಾಂಡ್ಯ ಈ ಗೇಮಲ್ಲಿ ಲಾಸ್ಟ್ ಗೇಮಲ್ಲಿ ಕೂಡ ಒಳ್ಳೆ ಬೌಲಿಂಗ್ ಮಾಡಿದ್ರು, ಕೇವಲ ಇದು ಮಾಡ್ತಿದ್ರು, ಬೌಂಡ್ರೀಸ್ ಎಲ್ಲ ಕೊಡ್ತಾನೆ ಈಸಿಯಾಗಿ ಫಿಂಗರ್ ಮೀನ್ಸ್ ಅಲ್ಲಿ ಬೌಲಿಂಗ್ ಮಾಡ್ತಾ ತನೆಯಾಗಿ ಕರೆಕ್ಟ್ ಆಗಿ ತಗೊಂಡಿದ್ರೆ. ಇನ್ನು ಬ್ಯಾಟಿಂಗ್ RCB ಕೋಚ್ ಕುರ್ನಾಲ್ ಪಾಂಡ್ಯ ಸಕ್ಸಸ್ ಅಂತ ಹೇಳ್ಬೋದು. ಲಾಸ್ಟ್ ಮ್ಯಾಚ್ ಕೂಡ ಹೋಗಿ ಚೆನ್ನಾಗಿ ಬಾರಿಸಿದ್ರು, ಯಾರ್ಯಾರೋ ಬಾರಿಸ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ವಿ, ಇವ್ರು ಅಲ್ದೇನೆ ಇವರೇ ಬಾರಿಸ್ಬಿಟ್ರು ಕೊನೆಗೆ. ಒಂದು ಹೇಳ್ಬೇಕಂದ್ರೆ ನಮ್ಮ RCB ಟೀಮು ಡೆಪ್ತ್ ಇದೆ, ಬ್ಯಾಟಿಂಗ್ ಡೆಪ್ತ್ ಇದೆ, ನೋಡೋಣ ಏನ್ ಮಾಡ್ತಾರಂತ. ಅದೇ ರೀತಿಯಾಗಿ ಲಕ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಗುರು. ಯಾಕಂದ್ರೆ ನಿನ್ನೆ ಮ್ಯಾಚ್ ನೋಡಿರ್ತೀರ, ಗೆಲ್ಲ ಮ್ಯಾಚ್ ಸೋಲ್ತಾರೆ, ಸೋಲ ಮ್ಯಾಚ್ ಗೆಲ್ತಾರೆ ಅಂತಾನೆ ಹೇಳ್ಬೋದು. ಸೆಕೆಂಡ್ ಮ್ಯಾಚ್, ಫಸ್ಟ್ ಮ್ಯಾಚ್ ಬಗ್ಗೆ ಮಾತಾಡಲ್ಲ ನಾನು, GT ಗೆಲ್ತಾನೆ ನಂಗೆ ಗೊತ್ತಿತ್ತು, ಬಟ್ ಸೆಕೆಂಡ್ ಮ್ಯಾಚ್ ಕೂಡ KKR ಅಂತ ಹೇಳಿದ್ದೆ. ಅದೇ ರೀತಿ KKR ಕೂಡ ವಿನ್ ಆಗ್ತಾರೆ ಸೂಪರ್ ಓವರ್ ಅಲ್ಲಿ. ಇನ್ನ ಅದ್ಭುತವಾಗಿ, ಅಮೋಘವಾಗಿ, ಆಕರ್ಷವಾಗಿ ಬ್ಯಾಟಿಂಗ್ ಆಡಿದ್ರು ಅಂತಾನೆ ಹೇಳ್ಬೋದು. ಲಾಸ್ಟ್ ಮ್ಯಾಚ್ ಅಲ್ಲಿ KL ರಾಹುಲ್ ಅವರು ಡೆಲ್ಲಿ ಪಿಚ್ ಅಲ್ಲಿ ಇವತ್ತು ಕೂಡ ಆ ರೀತಿ ಆಡ್ತಾರ, ಬೇರೆ ರೀತಿ ಮಾಡ್ತಾರ, ಇವತ್ತೇನಾದ್ರೂ ಕೈ ಕೊಡ್ತಾರ ಅಂತೆಲ್ಲ ನೋಡ್ಬೇಕು. ಒಂದೊಂದು ಸತ್ಯ ಹೈ ಸ್ಕೋರಿಂಗ್ ಗೇಮ್ ಅಂತ ಹೋಗುತ್ತೆ, ಮ್ಯಾಚ್ ಆ ಕಡೆ ಈ ಕಡೆಗೆ 2 ಕಡೆ ಕೂಡ ಆಗುತ್ತೆ. ಒಂದ್ಸಲ ಬೆಂಗಳೂರು ಗೆಲ್ಲುತ್ತೆ ಅನ್ಸ್ಬೋದು, ಒಂದ್ಸಲ ఢిల్లీ ಗೆಲ್ತಾ ಅನ್ಸ್ಬೋದು. ಬೌಲರ್ಸ್ಗಳಿಗೆ ಒಂದು ಶಾಕ್ ಅಂತೂ ಕಾದಿದೆ, ಯಾಕಂದ್ರೆ ಅಲ್ಲಿ ಆ ಗ್ರೌಂಡ್ ಅಲ್ಲಿ ಹೆಚ್ಚು ಸ್ಕೋರ್ ಬರುತ್ತೆ, ಸ್ಕೋರ್ ಹೊಡ್ಸ್ಕೊಂತಾರೆ. ನೋಡೋಣ ಏನ್ ಮಾಡ್ತಾರೆ, ಯಾಕಾಗುತ್ತೆ ಇನ್ನೆಲ್ಲ ನೋಡೋಣ. ನಿಮ್ಮ ಮ್ಯಾಚ್ನ ಪಿಟಿಷನ್ ಬಗ್ಗೆ ಮಾತ್ರ ಮರಿಬೇಡಿ, ನಿಮ್ಮ ಹೆಸರನ್ನು ವಿಡಿಯೋದಲ್ಲಿ ಬರಬೇಕು ಅಂದ್ರೆ ಮಿಸ್ ಮಾಡ್ತಾನೆ ಕಮೆಂಟ್ ಮಾಡಿ, ಹಾಗೇನೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.